ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮಂಗಳೂರಿನ ಸರಣಿ ಕೊಲೆಗಳ ಪ್ರಕರಣ ನಿಮಗೆ ಗೊತ್ತೇ ಇದೆ. ಸುಮಾರು 100ಕ್ಕಿಂತ ಹೆಚ್ಚು ಹೆಣಗಳನ್ನು ಹೂತು ಹಾಕಿಸಿದ್ದಾರೆ ನನ್ನ ಕೈಲಿ. ಅದನ್ನು ನಿರಾಕರಿಸಿದ ಸನ್ನಿವೇಶಗಳಲ್ಲಿ ನನ್ನನ್ನೇ ಕೊಂದು ಹೂತು ಹಾಕ್ತೀನಿ ಅಂತ ಬೆದರಿಸಿದ್ದಾರೆ ಅಂತೆಲ್ಲ ಆರೋಪಗಳನ್ನು ಮಾಡಿ ಒಬ್ಬ ವ್ಯಕ್ತಿ ಪೌರ ಕಾರ್ಮಿಕ ಅಂತ ಹೇಳ್ಕೊಳ್ತಿರುವಂತಹ ವ್ಯಕ್ತಿ ಮುಂದೆ ಬಂದಿದ್ದಾರೆ. ಆ ವ್ಯಕ್ತಿ ಕೋರ್ಟಿಗೆ ಹೋಗಿ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಜಡ್ಜ್ ಮುಂದೆನೇ ಇದೆಲ್ಲವನ್ನು ಹೇಳಿದ್ದಾರೆ. ಎಸ್, ನಾನು ಮಾಡಿದ್ದೀನಿ, ಆ ಎಲ್ಲ ಹೆಣಗಳು ಊತಿರುವ ಜಾಗಗಳನ್ನು ನಾನು ತೋರಿಸೋದಕ್ಕೆ ಸಿದ್ಧವಾಗಿದ್ದೀನಿ, ಯಾಕೆಂದರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನೋ ಮಟ್ಟಕ್ಕೆ ಆ ಕೇಸು ಅಲ್ಲಿಗೆ ನಿಂತಿದೆ. ಆದರೆ ಇಷ್ಟು ವರ್ಷಗಳಿಂದ ಏನೆಲ್ಲ ಹೋರಾಟಗಳು ನಡೀತಾ ಇತ್ತು ಇದರ ವಿರುದ್ಧ. ಇದನ್ನು ಮಾಡ್ತಿರೋದು ಒಂದು ಗುಂಪು. ಆ ಗುಂಪಿಗೆ ಒಬ್ಬ ಬಿಗ್ ಬಾಸ್ ಇದ್ದಾನೆ. ಆ ಬಿಗ್ ಬಾಸು ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಕಾಲಿಗೆ ಬೀಳಿಸ್ಕೊಳ್ತಾನೆ. ದೊಡ್ಡ ದೊಡ್ಡ ರಾಜಕಾರಣಿಗಳ ಸಂಪರ್ಕ ಇದೆ, ಅವರ ಸಪೋರ್ಟ್ ಇದೆ. ಹಾಗಾಗಿ ಆತನನ್ನು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟದಲ್ಲಿ ಇತ್ತು. ಸೌಜನ್ಯ ಅನ್ನುವಂತಹ ಹೆಣ್ಣುಮಗಳು, ಆಕೆಯ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿರುವವರ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿದೆ. ಸಾಕಷ್ಟು ಅಪಾಯಗಳನ್ನು ಎದುರಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದಷ್ಟು ಸಾಕಷ್ಟು ಮಹಿಳೆಯರು, ಗಂಡಸರು, ಅವರ ಆತ್ಮಹತ್ಯೆಗಳು, ಕೊಲೆಗಳು, ಆಕ್ಸಿಡೆಂಟ್ಗಳು, ಈ ಕೇಸಿನ ಬಗ್ಗೆ ಬರೆದವರು ದಿಢೀರಂತ ಸೂಸೈಡ್ ಮಾಡ್ಕೊಳ್ಳೋದು ಎಲ್ಲವೂ ನಡೀತಾ ಇರಬೇಕಾದ್ರೆ ಯಾವತ್ತೂ ಕೂಡ ಅನಿಸಿರಲಿಲ್ಲ ಅಷ್ಟು ಪವರ್ಫುಲ್ ವ್ಯಕ್ತಿ ಬಿಗ್ ಬಾಸ್ ಅವನಿಗೆ ಕಂಟಕ ಬರುತ್ತೆ, ಅವನನ್ನು ಯಾವತ್ತಾದರೂ ಒಂದಿನ ನಿಜವಾಗ್ಲೂ ಕೂಡ ಇದೆಲ್ಲವೂ ಸಹ ಹಿಂದೆ ಬಿದ್ದು ಕಾಡುತ್ತೆ ಅಂತ. ಯಾಕಂದರೆ ಅವನ ಕಾಂಟ್ಯಾಕ್ಟ್ಸ್ ಆಗಿತ್ತು, ಅವನ ನಡವಳಿಕೆ ಆಗಿತ್ತು, ಅವನಿಗೆ ಕಾಲಿಗೆ ಬೀಳುವವರ ಸ್ಥಾನಮಾನಗಳು ಆ ರೀತಿ ಇದ್ವು. ಆದರೆ ಈಗ ಮೊದಲ ಬಾರಿಗೆ ಅನ್ನಿಸ್ತಾ ಇದೆ, ಎಸ್, ನ್ಯಾಯ ಸಿಗೋ ಸಾಧ್ಯತೆ ಇದೆ. ಯಾಕೆಂದರೆ ಪಬ್ಲಿಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಪಬ್ಲಿಕ್ ಒಪಿನಿಯನ್ ಬಿಲ್ಡ್ ಆಗ್ತಾ ಇದೆ. ದಿನ ಬೆಳಗಾದರೆ ಪಬ್ಲಿಕ್ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಓಪನ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಒಂದು ಒಳ್ಳೆಯ ಪ್ರಕ್ರಿಯೆ ಆಗಬೇಕು, ತನಿಖೆ ಆಗಬೇಕು, SIT ಆಗಬೇಕು, ಎಲ್ಲವೂ ಆಗಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ನನ್ನ ಗತಿಯೂ ಸಹ ಆಸಾರಾಮ್ ಥರನೋ, ರಾಮ್ ರಹೀಮ್ ಥರನೋ, ಇನ್ಯಾವುದೋ ಧರ್ಮಗುರು ಅಂತ ಹೇಳ್ಕೊಂಡು ಓಡಾಡ್ತಿದ್ದವರು, ದೊಡ್ಡ ರಾಜಕಾರಣಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದವರು, ದೊಡ್ಡ ದೊಡ್ಡ ಶ್ರೀಮಂತರು, ಬಂಡವಾಳಶಾಹಿಗಳು ಅಂತ ಓಡಾಡಿಕೊಂಡು ಸಹಾರ, ಇದರಲ್ಲಿ ಸುಬ್ರತೋ ಸಹಾರ ಅಂತವರು, ಅವರ ರೀತಿಯಲ್ಲಿ ನನ್ನ ಬದುಕು ಸಹ ಜೈಲಿನಲ್ಲಿ ಕೊಳೆಯುವಂತಾಗುವ ಸನ್ನಿವೇಶ ಬರ್ತಾ ಇದೆ ಅಂತ ಬಿಗ್ ಬಾಸ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಕೆಲವು ಸೂಚನೆಗಳು ಸಿಗ್ತಾ ಇದೆ. ಆ ಬಿಗ್ ಬಾಸ್ ಕುಟುಂಬ ಸಮೇತವಾಗಿ ದೇಶ ಬಿಟ್ಟು ಓಡಿ ಹೋಗುವ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾನಂತೆ. ಇನ್ ಕೇಸ್ ಇದೇ ಥರ ಪಬ್ಲಿಕ್ ಪ್ರೆಷರ್ ಬಿಲ್ಡ್ ಆಗಿ ಸರ್ಕಾರ ಏನೇ ಅವನ ಚಮಚಾಗಿರಿ ಇಷ್ಟು ವರ್ಷ ಮಾಡಿಕೊಂಡು ಬಂದಿದ್ದರೂ ಸಹ ವಿಧಿ ಇಲ್ಲ. ಈಗ ಜನರ ಅಭಿಪ್ರಾಯ ಮೂಡ್ತಾ ಇದೆ, ಜನ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ನಾವು ಏನಾದರೂ ಮಾಡಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಬಿದ್ದೇ ಬಿಡ್ತು. ಸರ್ಕಾರ ದೊಡ್ಡ ಮಟ್ಟದಲ್ಲಿ ನಿರ್ಧಾರಗಳನ್ನು ಕೈಗೊಳ್ತು, SIT ಆಯಿತು. ಆ ವ್ಯಕ್ತಿ, ಆ ಬಿಗ್ ಬಾಸ್ ಅನ್ನುವಂಥವನು ದೇಶ ಬಿಟ್ಟು ಓಡಿ ಹೋಗುವ ಎಲ್ಲ ಲಕ್ಷಣಗಳಿದೆ. ಹಾಗಾಗಿ ಈಗ ತನಿಖೆ ಯಾವ ರೂಪದಲ್ಲಿದೆಯೋ, ಯಾವ ಮಟ್ಟದಲ್ಲಿದೆಯೋ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟೋ, ಆ ವ್ಯಕ್ತಿ, ಆ ಬಿಗ್ ಬಾಸ್ ದೇಶ ತೊರೆಯದ ಹಾಗೆ ನೋಡಿಕೊಳ್ಳೋದು ಸಹ ದೊಡ್ಡ ಅನಿವಾರ್ಯತೆ ಇದೆ. ಅವನ ಮೇಲೆ ಕಣ್ಣಿಡಬೇಕಾಗಿದೆ. ಅವನ ಚಲನವಲನಗಳ ಮೇಲೆ ಕಣ್ಣಿಡಬೇಕು. ಅವನನ್ನು ಗಮನಿಸ್ತಾನೇ ಇರಬೇಕು. ಇನ್ನು ಮುಖ್ಯವಾಗಿ ನಡಿಬೇಕಾಗಿರುವಂಥದ್ದು, ಯಾವ ವ್ಯಕ್ತಿ ಮುಂದೆ ಬಂದಿದ್ದಾರೋ, ನಾನು ಮಾಡಿದ್ದೀನಿ, 100ಕ್ಕೂ ಹೆಚ್ಚು ಹೆಣಗಳನ್ನು ಹೂತಾಕಿದ್ದೀನಿ, ಅದರಲ್ಲಿ ಸಾಕಷ್ಟು ಮಹಿಳೆಯರ ಹೆಣಗಳಿದ್ದಾವೆ, ಅವುಗಳ ಮೇಲೆ ರೇಪ್ ಆಗಿರುವಂತಹ, ಅತ್ಯಾಚಾರ ಆಗಿರುವ, ಹಲ್ಲೆ ಆಗಿರುವಂತಹ ಗುರುತುಗಳು, ಸೂಚನೆಗಳು ಸಿಕ್ಕಿದ್ದಾವೆ. ಕೆಲವು ಹೆಣಗಳಂತೂ ಸ್ಕೂಲ್ ಯೂನಿಫಾರ್ಮ್ನಲ್ಲೇ ಇದ್ದವು ಅನ್ನುವಂಥದ್ದು ಏನು ಹೇಳಿದಾನೋ ಆ ವ್ಯಕ್ತಿ ಜೀವವನ್ನು ಕಾಪಾಡುವ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಳ್ಳಬೇಕು. ಸರ್ಕಾರ ಈಗ ಬೇಕಾದ ಅನಿವಾರ್ಯತೆಗೆ ಬಂದಿದೆ. ಯಾಕಂದರೆ ಪಬ್ಲಿಕ್ ಪ್ರೆಷರ್ ಇದೆ. ಪಬ್ಲಿಕ್ ಪ್ರೆಷರ್ ಮುಂದೆ ಯಾವ ಸರ್ಕಾರದ ಗುಲಾಮಗಿರಿಯೋ, ಯಾವನ ಗುಲಾಮಗಿರಿ ಮಾಡ್ತಿದ್ರೂ ಸರ್ಕಾರ ಅದು ಹೋಗಲೇಬೇಕಾಗತ್ತೆ. ಯಾಕೆಂದರೆ ಆಸಾರಾಮ್ ಜೊತೆ ನರೇಂದ್ರ ಮೋದಿನೇ ಡ್ಯಾನ್ಸ್ ಆಡ್ತಿದ್ರು ಹೋಗಿ.
ಆದರೂ ಪಬ್ಲಿಕ್ ಪ್ರೆಷರ್ ಯಾವಾಗ ಬಂತು, ಕೋರ್ಟ್ಗಳು ಸೀರಿಯಸ್ ಆಗಿ ಯಾವಾಗ ತೆಗೆದುಕೊಂಡವೋ ಎಲ್ಲದರಲ್ಲೂ ಕನ್ವಿಕ್ಟ್ ಮಾಡಿ ಎತ್ತಿ ಜೈಲಿಗೆ ಹಾಕಿದ್ರು, ಜೀವಾವಧಿ ಶಿಕ್ಷೆ ಹಾಕಿ. ಆವಾಗ ಮೋದಿ ಏನು ಮಾಡೋಕ್ಕಾಗಲಿಲ್ಲ, ಸರ್ಕಾರ ಏನು ಮಾಡೋಕ್ಕಾಗಲಿಲ್ಲ. ಪಬ್ಲಿಕ್ ಪ್ರೆಷರ್ ಅಂದರೆ ಅಂಥದ್ದು. ಆ ಪಬ್ಲಿಕ್ ಪ್ರೆಷರನ್ನು ಅದೇ ರೀತಿ ಮೇಂಟೈನ್ ಮಾಡ್ತಾಯಿದ್ರೆ ಈ ಒಂದು ಪ್ರಕರಣಕ್ಕೆ ಒಂದು ಅಂತ್ಯ ಸಿಗುತ್ತೆ. ಅದರ ನಡುವೆ ಆ ಬಿಗ್ ಬಾಸ್ ದೇಶ ಬಿಟ್ಟು ಕುಟುಂಬ ಸಮೇತವಾಗಿ ಓಡಿ ಹೋಗೋ ಪ್ಲ್ಯಾನಲ್ಲಿದ್ದಾನೆ ಅನ್ನೋದು ನಿಜವೇ ಆಗಿದ್ದರೆ ಅದನ್ನು ಮಾತ್ರ ಅವಕಾಶ ಮಾಡಿಕೊಡಬಾರ್ದು, ಅದಕ್ಕೆ ಸರ್ಕಾರನೇ ಹೊಣೆಯಾಗುತ್ತೆ. ಇವತ್ತು ಯಾವ ಪಬ್ಲಿಕ್ ಪ್ರೆಷರ್ ಬಿಲ್ಡ್ ಆಗ್ತಿದೋ ಅವನೇನಾದರೂ ದೇಶ ಬಿಟ್ಟು ಓಡಿ ಹೋದರೆ ಈ ಸರ್ಕಾರದ ವಿರುದ್ಧ ಜನಾಂದೋಲನ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ತಿರುಗಿ ಬೀಳ್ತಾರೆ. ಸೊ ಇದಿಷ್ಟು ಅಲ್ಲಿಂದ ಬರ್ತಿರುವಂತಹ ಕೆಲವು ಸೂಚನೆಗಳು ಮತ್ತು ಬೆಳವಣಿಗೆಗಳು. ನೋಡೋಣ ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ಕಡೆಗೆ ಹೋಗುತ್ತೆ. ಯಾಕಂದರೆ ಮಹಿಳಾ ಆಯೋಗವು ಸಹ SIT ರಚನೆಗೆ ಒತ್ತಡ ಹಾಕಿ ಪತ್ರವನ್ನು ಬರೆದಿದೆ. ಸಾಕಷ್ಟು ಜನ ಈ 20 ವರ್ಷಗಳ ಹಿಂದಿನ ಜನ ಎಲ್ಲ ಬಂದು, ಹೌದು ನನ್ನ ಮಗಳು ಕಾಣೆಯಾಗಿರೋದಕ್ಕೆ ತನಿಖೆ ಆಗಬೇಕು, ಹೌದು ನಮ್ಮ ಕುಟುಂಬದ ಮೇಲೆ ಇಂಥದ್ದಾಗಿತ್ತು, ಅದು ಇದು ಎಲ್ಲವೂ ಒಟ್ಟಿಗೆ ಬರ್ತಾ ಇದೆ. ದಿಸ್ ಇಸ್ ವೆರಿ ಗುಡ್ ಡೆವಲಪ್ಮೆಂಟ್. ನೋಡೋಣ ಮುಂದೇನಾಗತ್ತೆ ಅಂತ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.